ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತ ಡಿ.ಕೆ. ಸುರೇಶ್ ಅವರ ಸೋಲು ಒಂದು ಕಡೆ, ಮತ್ತೊಂದು ಕಡೆ ಅದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಮಂಡ್ಯದಲ್ಲಿ ಆಯ್ಕೆಯಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಬರುತ್ತೆ ಅನ್ನೋದು ಮತ್ತೊಂದು ಕಡೆ. ಇದೆಲ್ಲದರ ಮಧ್ಯೆ ಸಿ.ಪಿ. ಯೋಗೇಶ್ವರ್ ಹಾಲಿ ವಿಧಾನ ಪರಿಷತ್ನ ನಾಮನಿರ್ದೇಶಿತ ಬಿಜೆಪಿ ಸದಸ್ಯರು ಕೂಡ ಇದ್ದಾರೆ. ಅವರು ಕೂಡ ಆಸ್ಪಿರೆಂಟ್ ಮುಂಬರುವಂಥ ದಿನದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಇದೆಲ್ಲದರ ಜೊತೆಗೆ ನಿಶಾ ಯೋಗೇಶ್ವರ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾರೆ. ಇವತ್ತು ನ್ಯೂಸ್ ಫಸ್ಟ್ ಜೊತೆ ನಿಶಾ ಯೋಗೇಶ್ವರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ರಾಜಕೀಯದಲ್ಲಿ ಅವರು ಕಂಡ್ರೋ ಅಂತ ಒಂದಷ್ಟು ಪ್ಲಸ್ ಮತ್ತೆ ಮೈನಸ್, ಆಗ್ತಾ ಇರುವಂಥ ಗೊಂದಲಗಳು, ಮುಂದಿನ ರಾಜಕಾರಣದ ನಡೆ ಏನಾಗ್ತಾ ಇದೆ ನಿಶಾ ಯೋಗೇಶ್ವರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಾಗಿರಬಹುದು, ಯೋಗೇಶ್ವರ್ ಅವರ ಕುಟುಂಬದಲ್ಲಾಗಿರಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ನಿಶಾ ಯೋಗೇಶ್ವರ್ ನಮ್ಮ ಜೊತೆ ಇದ್ದಾರೆ. ಮಾತಾಡಿಸ್ತೀನಿ. ನಿಶಾ ಯೋಗೇಶ್ವರ್ ಅವರೇ, ಮೊದಲನೇದಾಗಿ ನಮಸ್ಕಾರ. ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಎದುರಾಗುತ್ತೆ, ಎಲ್ರಿಗೂ ಗೊತ್ತಿದೆ. ತಾವು ಕೂಡ ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ರಿ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಿ, ಡಿ.ಕೆ. ಸುರೇಶ್ ಅವ್ರನ್ನ ಭೇಟಿ ಮಾಡಿದ್ರಿ. ಆದ್ರೆ ಅಲ್ಲೂ ನಿಮ್ಗೆ ಒಂದು ಓಪನಿಂಗ್ ಸಿಕ್ಕಿಲ್ಲ. ಇನ್ನು ಬಿಜೆಪಿಗೆ ಹೋಗೋ ಅಂತ ಚಾಯ್ಸ್ ಇದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ. ನೀವೇ ಹೇಳಬೇಕು ನ್ಯೂಸ್ ಫಸ್ಟ್ ಮೂಲಕ ಏನಾಗ್ತಿದೆ ಅಂತ. ನೋಡಿ, ಸದ್ಯಕ್ಕೆ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ನನ್ನ ಸತ್ಯ ಎಲ್ಲರ ಮುಂದೆ ಸ್ಪಷ್ಟವಾಗಿದೆ. ನನಗೆ ಯಾರೋ ಒಬ್ಳು ಹುಡುಗಿ, ಒಬ್ಳು ಹೆಣ್ಮಗಳು ತನ್ನ ಒಂದು ಸ್ಥಾನನ ಬಿಟ್ಟು ಬೇರೆ ಕಡೆ ಹೋಗ್ತಾಳೆ ಅಂತ ಅಂದರೆ ಅದಕ್ಕೆ ತುಂಬ ಒಂದು ವ್ಯಾಲಿಡ್ ಪಾಯಿಂಟ್ ಇರುತ್ತೆ. ಆ ಕಾರಣ ಹುಡ್ಕೋದು ಏನು ಕಷ್ಟ ಅಲ್ಲ. ನಾನಿವತ್ತೇನು ವಿದೇಶದೊಳಲ್ಲ. ನಾನು ನಿಮ್ಮೆಲ್ಲರ ಮಧ್ಯದಲ್ಲಿ ಹುಟ್ಟಿ ಬೆಳೆದು ಜೀವನ ನಡೆಸಿರೋ ಒಬ್ಳು ಹುಡುಗಿ. ನಾನು ಏನಕ್ಕೆ ಆ ಒಂದು ನಿರ್ಧಾರ ತಗೊಂಡೆ? ಅಲ್ಲಿ ನನಗೆ ಎಲ್ಲ ಒಂದು ಸಿಕ್ಕಿದ್ರೆ, ನಾವು ಹೇಳ್ತೀವಲ್ಲ, ನಮ್ಮ ಮನೇಲಿ ಮೃಷ್ಟಾನ್ನ ಭೋಜನ ಇರ್ಬೇಕಾದ್ರೆ ನಾವು ಆಚೆ ಕಡೆ ಹೋಟೆಲ್ ಏನಕ್ಕೆ ಹೋಗ್ತೀವಿ ಊಟ ಮಾಡೋಕ್ಕೆ? ಏನೂ ರಿಕ್ವೈರ್ಮೆಂಟ್ ಇಲ್ಲ. ಆದರೂ ನಾನು ಹೋಗಿದ್ದೀನಿ ಅಂತ ಅಂದರೆ ಅದಕ್ಕೆ ಯಾವುದೋ ಒಂದು ಕಾರಣ ಇರುತ್ತೆ. ಆ ಕಾರಣ ಹುಡ್ಕೋದು ಅಷ್ಟು ಕಷ್ಟನೂ ಅಲ್ಲ, ಯಾಕಂದ್ರೆ ನಾನು ಸ್ಪಷ್ಟವಾಗೇ ಮಾತಾಡ್ತೀನಿ ಎಲ್ಲ ಕಡೆ. ಆದರೆ ಆ ಕಾರಣ ಹುಡ್ಕೊಳ್ಳೋಕ್ಕೆ ಎಲ್ಲರಿಗೂ ಬಹುಶಃ ಸತ್ಯನೂ ಗೊತ್ತು. ಆದರೆ ಸತ್ಯ ಜೊತೆ ನಿಲ್ಲಕ್ಕೆ ಅದಕ್ಕೊಂದು ಶಕ್ತಿ ಬೇಕು. ಸತ್ಯ ಗೊತ್ತಿದ್ದು ಅದನ್ನ ಮಾತಾಡೋಕ್ಕೆ ಇನ್ನಷ್ಟು ಶಕ್ತಿ ಬೇಕು. ಆ ಶಕ್ತಿ ಬಹುಶಃ ಇವತ್ತು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಮಾಧ್ಯಮದವ್ರಿಗೆ ಎಷ್ಟು ಸುಲಭ, ನಿಮ್ಮೆಲ್ಲರಿಗೂ ಎಲ್ಲ ವಿಷಯ ಗೊತ್ತಿರುತ್ತೆ. ಯಾಕಂದ್ರೆ ನೀವು ಸುತ್ತಾಡ್ತಾ ಇರ್ತೀರಾ. ಇವತ್ತು ನೀವು ಚನ್ನಪಟ್ಟಣಕ್ಕೆ ಹೋದ್ರೆ, ರಾಮನಗರಕ್ಕೆ ಹೋದ್ರೆ ಈ ವಿಷಯ ಎಲ್ಲ ಕಡೆ ಗೊತ್ತಿರುತ್ತೆ. ಆದ್ರೂ ಆ ಸರಸ್ವತಿ ತಾಯಿ ನಿಮ್ಗೊಂದು ದೊಡ್ಡ ವಿಶೇಷತೆ ಕೊಟ್ಟಿಲ್ಲ ಅಂದ್ರೆ, ನೀವು ಕಣ್ಣಲ್ಲಿ ಏನು ನೋಡ್ತಿರೋ, ನೀವು ಕಿವಿಲಿ ಏನು ಕೇಳಿಸ್ಕೊಂತೀವೋ ಆ ಸತ್ಯನ ನೀವು ಮನೆಗೂ ತಲುಪಿಸ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ನನ್ನ ಸತ್ಯ ತಲುಪಿಸಕ್ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.